ನಮಸ್ಕಾರ. ಭಾರತದ ಮಾನ್ಸೂನ್ ಅಂದ್ರ ಬರೀ ಮಳೆಗಾಲ ಅಷ್ಟೇನಾ? ಖಂಡಿತ ಇಲ್ಲ. ಇದು ನಮ್ಮ ಪ್ಲಾನೆಟ್ನಲ್ಲೇ ನಡೆಯೋ ಅತ್ಯಂತ ಸಂಕೀರ್ಣ ಮತ್ತು ಪ್ರಮುಖವಾದ ಒಂದು ವಿದ್ಯಮಾನ. ಬನ್ನಿ, ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಈ ಬೃಹತ್ ಶಕ್ತಿಯ ಹಿಂದಿರೋ ಕೋಡನ್ನು ಕ್ರ್ಯಾಕ್ ಮಾಡೋಣ. ಮೊದಲಿಗೆ ಈ ಒಂದು ಸಂಖ್ಯೆಯನ್ನ ನೋಡಿ. 80%. ಅಂದ್ರೆ ಭಾರತದಲ್ಲಿ ಒಂದು ವರ್ಷದಲ್ಲಿ ಬೀಳೋ ಮಳೆಯಲ್ಲಿ 80% ಮಳೆ ಕೇವಲ 4 ತಿಂಗಳಲ್ಲಿ ಸುರಿದು ಹೋಗುತ್ತೆ. ಅಂದ್ಮೇಲೆ ನಮ್ಮ ಕೃಷಿ, ಆರ್ಥಿಕತೆ ಅಷ್ಟೇಕೆ ನಮ್ಮ ಲೈಫ್ ಸ್ಟೈಲ್ಗೆ ಮಾನ್ಸೂನ್ ಎಷ್ಟು ಮುಖ್ಯ ಅಲ್ವಾ? ಹಾಗಿದ್ರೆ ಇಷ್ಟೊಂದು ದೊಡ್ಡ ದೈತ್ಯ ಹವಾಮಾನ ವ್ಯವಸ್ಥೆಯನ್ನ ಚಲಾಯಿಸೋ ಶಕ್ತಿ ಯಾವುದು? ಇದು ಬರೀ ಮೋಡ, ಮಳೆ ಬರುವ ಸರಳ ಕಥೆಯಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಸೈಂಟಿಫಿಕ್ ಡ್ರಾಮಾನೇ ಇದೆ. ಬನ್ನಿ, ಇದ್ರ ಹಿಂದಿನ ಅಸಲಿ ಕಾರಣಗಳನ್ನ ಒಂದೊಂದಾಗಿ ಪತ್ತೆ ಮಾಡೋಣ. ಸರಿ, ಮೊದಲು ಎಲ್ಲರೂ ಶಾಲೆಯಲ್ಲಿ ಕಲ್ತಿರೋ ಸಿಂಪಲ್ ಎಕ್ಸ್ಪ್ಲನೇಷನ್ನಿಂದಾನೇ ಶುರು ಮಾಡೋಣ. ಅಂದ್ರೆ ಭೂಮಿ ಮತ್ತು ಸಮುದ್ರದ ನಡುವಿನ ಫೈಟ್ನ ಕಥೆ. ಇದಕ್ಕೆ ಡಿಫರೆನ್ಷಿಯಲ್ ಹೀಟಿಂಗ್ ಅಂತ ಕರೀತಾರೆ. ಅಂದ್ರೆ ತುಂಬಾ ಸಿಂಪಲ್. ಭೂಮಿ ನೀರಿಗಿಂತ ಬೇಗ ಬಿಸಿಯಾಗುತ್ತೆ, ಬೇಗ ತಣ್ಣಗೂ ಆಗುತ್ತೆ. ಈಗ ಬೇಸಿಗೆಲೇನಾಗುತ್ತೆ, ಭಾರತದ ನೆಲ ವಿಪರೀತ ಬಿಸಿಯಾಗಿ ಅಲ್ಲಿ ಕಡಿಮೆ ಒತ್ತಡ ಅಂದ್ರೆ ಒಂದು ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಅದೇ ಸಮಯದಲ್ಲಿ ತಂಪಾಗಿರೋ ಹಿಂದೂ ಮಹಾಸಾಗರದ ಮೇಲೆ ಹೈ ಪ್ರೆಷರ್ ಇರುತ್ತೆ. ಸೈನ್ಸ್ನ ಬೇಸಿಕ್ ರೂಲ್ ಪ್ರಕಾರ ಗಾಳಿ ಯಾವಾಗ್ಲೂ ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಹೋಗುತ್ತೆ. ಸೊ ತೇವಾಂಶ ಹೊತ್ತ ಗಾಳಿ ಸಮುದ್ರದಿಂದ ನೆಲದ ಕಡೆಗೆ ಬೀಸೋಕೆ ಶುರುವಾಗುತ್ತೆ. ಇದೇ ಮಾನ್ಸೂನ್. ಕೇಳೋಕೆ ತುಂಬಾ ಸಿಂಪಲ್ ಆಗಿದೆ ಅಲ್ವಾ? ಆದ್ರೆ ಇಲ್ಲೇ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇರೋದು. ಈ ಸರಳ ಥಿಯರಿ ಕೇಳೋಕೆ ಲಾಜಿಕಲ್ ಆಗಿ ಸರಿ ಅನ್ಸಿದ್ರೂ ಕೆಲವು ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರಲ್ಲಿ ಫೇಲ್ ಆಗುತ್ತೆ. ಇಲ್ಲಿಂದ ಶುರುವಾಗತ್ತೆ ನೋಡಿ ಮಾನ್ಸೂನ್ನ ಅಸ್ಲಿ ಮಿಸ್ಟ್ರಿ. ನೋಡಿ, 2 ಮುಖ್ಯ ಪ್ರಶ್ನೆಗಳು. ಒಂದು, ಮಾನ್ಸೂನ್ ಯಾಕೆ ಲೇಟಾಗಿ ಬರುತ್ತೆ? ಎಲ್ಲವೂ ಹೀಟ್ ಮೇಲೆ ಡಿಪೆಂಡ್ ಆಗಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ಬಿಸಿಲಿರೋ ಮೇ ತಿಂಗಳಲ್ಲೇ ಮಾನ್ಸೂನ್ ಶುರುವಾಗ್ಬೇಕಿತ್ತು ಅಲ್ವಾ? ಯಾಕೆ ಆಗಲ್ಲ? ಇನ್ನು 2ನೇ ಪ್ರಶ್ನೆ, ಈ ಮಾನ್ಸೂನ್ ಬರ್ಸ್ಟ್ ಅಂದ್ರೆ ಮಾನ್ಸೂನ್ ನಿಧಾನಕ್ಕೆ ಶುರುವಾಗೋ ಬದಲು ಯಾಕೆ ಇದ್ದಕ್ಕಿದ್ದ ಹಾಗೆ ಒಂದು ಸ್ಫೋಟದ ತರ ರಭಸವಾಗಿ ಅಪ್ಪಳಿಸುತ್ತೆ? ಈ ಪ್ರಶ್ನೆಗಳಿಗೆ ಹಳಿ ಥಿಯೋರಿಯಲ್ಲಿ ಉತ್ತರನೇ ಇಲ್ಲ. ಸೊ ಅಸಲಿ ಕಾರಣ ತಿಳ್ಕೋಬೇಕು ಅಂದ್ರೆ ನಾವು ನೆಲ ಬಿಟ್ಟು ಮೇಲಕ್ಕೆ ಅಂದ್ರೆ ವಾತಾವರಣದ ಎತ್ತರಕ್ಕೆ ನೋಡ್ಬೇಕು. ಯಾಕಂದ್ರೆ ಮಾನ್ಸೂನ್ನ ನಿಜವಾದ ಸೂತ್ರಧಾರರು ಅಡಗಿ ಕುಳಿತಿರೋದು ಅಲ್ಲೇ. ಇಲ್ಲಿ ನಿಜವಾದ ಹೀರೋ ಅಂದ್ರೆ ಒಂದು ಗ್ಲೋಬಲ್ ವಿಂಡ್ ಬೆಲ್ಟ್. ಅದರ ಹೆಸರು ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್, ಚಿಕ್ಕದಾಗಿ ITCZ. ಇದನ್ನ ಹೇಗೆ ಕಲ್ಪಿಸ್ಕೊಳ್ಬಹುದು ಅಂದ್ರೆ ಇದು ನಮ್ಮ ಭೂಮಿಗೆ ಹಾಕಿರೋ ಒಂದು ದೊಡ್ಡ ಮಳೆ ಮೋಡಗಳ ಬೆಲ್ಟ್ ಇದ್ದಾಗೆ. ಬೇಸಿಗೆ ಕಾಲದಲ್ಲಿ ಈ ಬೆಲ್ಟ್ ಉತ್ತರಕ್ಕೆ ಸರಿದು ಭಾರತದ ಮೇಲೆ ಬರುತ್ತೆ. ಅದು ಬಂದ ತಕ್ಷಣ ಮಾನ್ಸೂನ್ ಗಾಳಿಯನ್ನ ಒಂದು ಮ್ಯಾಗ್ನೆಟ್ ತರ ತನ್ನ ಕಡೆಗೆ ಎಳೆಯುತ್ತೆ. ಆದ್ರೆ ಒಂದ್ ನಿಮಿಷ ನಿಲ್ಲಿ. ITCZ ಭಾರತದ ಮೇಲೆ ಬಂದ್ರೂ ಮಾನ್ಸೂನ್ ತಕ್ಷಣ ಶುರುವಾಗಲ್ಲ. ಯಾಕಂದ್ರೆ ಅಲ್ಲೊಂದು ದೊಡ್ಡ ಅಡಚಣೆ ಇದೆ. ಒಂದು ಶಕ್ತಿ ಬೇಸಿಗೆಯ ಬಿಸಿ ಗಾಳಿಯ ಮೇಲೆ ಒಂದು ಮುಚ್ಚಳದ ಹಾಗೆ ಕೂತು ಮಾನ್ಸೂನ್ ಬರೋದನ್ನೇ ತಡೆಯುತ್ತೆ. ಈ ಕಥೆಯ ವಿಲ್ಲನ್ ಸಬ್ ಟ್ರಾಪಿಕಲ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್. ಹಾಗಿದ್ರೆ ಈ ಮಾನ್ಸೂನ್ ಬರ್ಸ್ಟ್ ಅನ್ನೋದು ಆಗೋದು ಹೇಗೆ? ಅದನ್ನ ಈ 4 ಸ್ಟೆಪ್ಸ್ಗಳಲ್ಲಿ ನೋಡೋಣ. ಸ್ಟೆಪ್ 1, ಮುಚ್ಚಳ ಆನ್. ಈ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಹರಿಯುತ್ತಾ ಬಿಸಿ ಗಾಳಿಯನ್ನ ಕೆಳಕ್ಕೆ ಒತ್ತಿ ಹಿಡಿದಿರುತ್ತೆ. ಸ್ಟೆಪ್ 2, ಪ್ರೆಷರ್ ಬಿಲ್ಡಪ್. ಮೇ-ಜೂನ್ ತಿಂಗಳಲ್ಲಿ ಬಿಸಿಲು ಹೆಚ್ಚಾದ ಹಾಗೆಲ್ಲ ಕೆಳಗೆ ಪ್ರೆಷರ್ ಜಾಸ್ತಿ ಆಗ್ತಾನೇ ಇರುತ್ತೆ. ಆದ್ರೆ ಮುಚ್ಚಳ ಇರೋದ್ರಿಂದ ಬಿಸಿಗಾಳಿ ಮೇಲ್ ಹೋಗಕ್ಕಾಗಲ್ಲ. ಸ್ಟೆಪ್ 3, ಮುಚ್ಚಳ ಆಫ್. ಇದ್ದಕ್ಕಿದ್ದಂತೆ ಈ ಜೆಟ್ ಸ್ಟ್ರೀಮ್ ವೀಕ್ ಆಗಿ ಹಿಮಾಲಯದ ಉತ್ತರಕ್ಕೆ ಜಂಪ್ ಆಗತ್ತೆ. ಇನ್ನು ಫೈನಲ್ ಸ್ಟೆಪ್ 4, ಬರ್ಸ್ಟ್. ಆ ಮುಚ್ಚಳ ತೆಗೆದ ತಕ್ಷಣ ಕೆಳಗೆ ಸಿಕ್ಕಾಕೊಂಡಿದ್ದ ಬಿಸಿಗಾಳಿ ಫೋರ್ಸ್ ಆಗಿ ಮೇಲಕ್ಕೆ ನುಗ್ಗುತ್ತೆ. ಇದು ITCZ ಮತ್ತು ಮಾನ್ಸೂನ್ ಗಾಳಿಯನ್ನ ಒಮ್ಮೆಗೆ ಭಾರತದೊಳಗೆ ಎಳೆದು ತರುತ್ತೆ. ಇದೇ ಆ ಮಾನ್ಸೂನ್ ಸ್ಫೋಟ. ಸೊ ಈ ಇಡೀ ಡ್ರಾಮಾದಲ್ಲಿ 2 ಮುಖ್ಯ ಜೆಟ್ ಸ್ಟ್ರೀಮ್ಗಳಿವೆ. ಒಂದು ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂದ್ರೆ ಬ್ಲಾಕರ್. ಇದು ಮಾನ್ಸೂನ್ ಬರೋದನ್ನ ತಡೆಯುತ್ತೆ. ಇನ್ನೊಂದು ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂದ್ರೆ ಪುಷರ್. ಈ ಬ್ಲಾಕರ್ ಹೋದ್ಮೇಲೆ ಇದು ಹುಟ್ಕೊಂಡು ಮಾನ್ಸೂನ್ ಗಾಳಿಯನ್ನ ಇನ್ನೂ ಸ್ಟ್ರಾಂಗ್ ಮಾಡಿ ದೇಶದ ಒಳಭಾಗಕ್ಕೆ ತಳ್ಳುತ್ತೆ. ಸರಿ, ಇಲ್ಲಿಗೆ ಕಥೆ ಮುಗೀಲಿಲ್ಲ. ಈಗ ಇನ್ನೂ ದೊಡ್ಡ ಚಿತ್ರಣವನ್ನ ನೋಡೋಣ. ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಸಾಗರಗಳಲ್ಲಿ ನಡೆಯೋ ಕೆಲವು ಘಟನೆಗಳು ನಮ್ಮ ಮಾನ್ಸೂನ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅನ್ನೋದನ್ನ ಹೇಗೆ ಕಂಟ್ರೋಲ್ ಮಾಡ್ತವೆ ಗೊತ್ತಾ? ಮೊದಲು ಪೆಸಿಫಿಕ್ ಓಷನ್ ಕಡೆ ನೋಡೋಣ. ಅಲ್ಲಿ ಎಲ್ ನೀನೋ ಮತ್ತು ಲಾ ನೀನಾ ಅನ್ನೋ 2 ಕಂಡೀಷನ್ಸ್ ಇವೆ. ನೋಡಿ, ನಾರ್ಮಲ್ ಆಗಿ ವೆಸ್ಟರ್ನ್ ಪೆಸಿಫಿಕ್ ಭಾಗದಲ್ಲಿ ಒಂದು ಲೋ ಪ್ರೆಷರ್ ಇರುತ್ತೆ. ಇದು ಮಾನ್ಸೂನನ್ನ ಎಳೆಯೋ ಒಂದು ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ.
ಈಗ ಎಲ್ನಿನೋ ಇದ್ದಾಗ ಏನಾಗುತ್ತೆ, ಆ ಜಾಗದಲ್ಲಿ ಹೈ ಪ್ರೆಷರ್ ಉಂಟಾಗಿ ಆ ಮ್ಯಾಗ್ನೆಟ್ ವೀಕ್ ಆಗ್ಬಿಡುತ್ತೆ. ರಿಸಲ್ಟ್, ಭಾರತದಲ್ಲಿ ಮಾನ್ಸೂನ್ ದುರ್ಬಲವಾಗತ್ತೆ. ಅದೇ ಲಾನಿನಾ ಇದ್ದಾಗ ಉಲ್ಟಾ ಆಗತ್ತೆ, ಆ ಮ್ಯಾಗ್ನೆಟ್ ಇನ್ನೂ ಸ್ಟ್ರಾಂಗ್ ಆಗತ್ತೆ. ಹಾಗಾಗಿ ನಮ್ಮ ಮಾನ್ಸೂನ್ ಕೂಡ ಬಲಗೊಳ್ಳುತ್ತೆ. ಇನ್ನು ಹಿಂದೂ ಮಹಾಸಾಗರದಲ್ಲೂ ಅದರದೇ ಆದ ಒಂದು ಕ್ಲೈಮೇಟ್ ಪ್ಯಾಟರ್ನ್ ಇದೆ. ಅದಕ್ಕೆ ಇಂಡಿಯನ್ ಓಷನ್ ಡೈಪೋಲ್ ಅಥವಾ IOD ಅಂತಾರೆ. ಇದರಲ್ಲಿ ಪಾಸಿಟಿವ್ ಫೇಸ್ ಇದ್ದಾಗ ಪೂರ್ವ ಹಿಂದೂ ಮಹಾಸಾಗರ ಕೂಲಾಗಿ ಮಾನ್ಸೂನ್ಗೆ ಸಪೋರ್ಟ್ ಮಾಡಲ್ಲ. ಇದರಿಂದ ಮಾನ್ಸೂನ್ ವೀಕ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ವಿರುದ್ಧವಾಗಿ ನೆಗೆಟಿವ್ ಫೇಸ್ನಲ್ಲಿ ಅದೇ ಜಾಗ ವಾರ್ಮ್ ಆಗಿ ಮಾನ್ಸೂನ್ಗೆ ಪೂರಕವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಆಗ ಮಾನ್ಸೂನ್ಗೆ ಬೂಸ್ಟ್ ಸಿಗುತ್ತೆ. ಹಾಗಿದ್ರೆ ಒಂದು ಕ್ವಿಕ್ ಸಮರಿ ನೋಡೋಣ. ಮಾನ್ಸೂನ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ಏನೇನ್ ಬೇಕು? ಟಿಬೆಟಿಯನ್ ಪ್ರಸ್ಥಭೂಮಿ ಚೆನ್ನಾಗಿ ಬಿಸಿಯಾಗ್ಬೇಕು, ಜೆಟ್ ಸ್ಟ್ರೀಮ್ಸ್ ಸರಿಯಾದ ಸಮಯಕ್ಕೆ ಉತ್ತರಕ್ಕೆ ಸರಿಬೇಕು, ಪೆಸಿಫಿಕ್ ಓಷನ್ನಲ್ಲಿ ಲಾನಿನಾ ಇರಬೇಕು ಮತ್ತು ಇಂಡಿಯನ್ ಓಷನ್ನಲ್ಲಿ ನೆಗೆಟಿವ್ IOD ಇರಬೇಕು. ಇವುಗಳಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಮಾನ್ಸೂನ್ ವೀಕ್ ಆಗತ್ತೆ. ಅಂದ್ರೆ ಒಂದು ನಾರ್ಮಲ್ ಮಾನ್ಸೂನ್ಗೆ ಈ ಎಲ್ಲ ಫ್ಯಾಕ್ಟರ್ಸ್ ಪರ್ಫೆಕ್ಟಾಗಿ ಸಿಂಕ್ ಆಗ್ಬೇಕು. ಹಾಗಿದ್ರೆ ಇಷ್ಟೆಲ್ಲ ಕಾಂಪ್ಲೆಕ್ಸ್ ವಿಷಯಗಳಿಂದ ನಮಗೇನ್ ಅರ್ಥ ಆಗುತ್ತೆ ಮತ್ತು ಇದೆಲ್ಲ ನಮ್ಮ ಭವಿಷ್ಯದ ಬಗ್ಗೆ ಏನು ಸೂಚನೆ ಕೊಡುತ್ತೆ? ಈ ಇಡೀ ವಿಶ್ಲೇಷಣೆಯಿಂದ 3 ಮುಖ್ಯ ಪಾಯಿಂಟ್ಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ. ಮೊದಲನೇದು, ಮಾನ್ಸೂನ್ ಅನ್ನೋದು ಲೋಕಲ್ ಸಮುದ್ರದ ಗಾಳಿಯಲ್ಲ. ಇದು ITCZಯಿಂದ ನಡೆಯೋ ಒಂದು ಗ್ಲೋಬಲ್ ಈವೆಂಟ್. ಎರಡನೇದು, ಆ ದಿಢೀರ್ ಬರ್ಸ್ಟ್ಗೆ ಕಾರಣ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ನ ಆ ನಾಟಕೀಯ ಜಂಪ್. ಮತ್ತು ಮೂರನೇದು, ಎಲ್ ನೀನಿಯೋ ಮತ್ತು IOD ತರಹದ ಸಾಗರದ ವಿದ್ಯಮಾನಗಳು ಪ್ರಪಂಚದ ಬೇರೆ ಬೇರೆ ಕಡೆಯಿಂದ ನಮ್ಮ ಮಾನ್ಸೂನ್ನ ರಿಮೋಟ್ ಕಂಟ್ರೋಲ್ ರೀತಿ ಕೆಲಸ ಮಾಡ್ತವೆ. ಅದಕ್ಕೆ ಪ್ರತಿ ವರ್ಷದ ಮಾನ್ಸೂನ್ ಬೇರೆ ಬೇರೆ ರೀತಿ ಇರುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಜಾಗತಿಕ ಹವಾಮಾನ ದಿನೇ ದಿನೇ ಬದಲಾಗ್ತಿದೆ. ಇಂಥ ಸಮಯದಲ್ಲಿ ಜಗತ್ತಿನ ಅತ್ಯಂತ ಪ್ರಮುಖ ಹವಾಮಾನ ವ್ಯವಸ್ಥೆಯಾದ ನಮ್ಮ ಮಾನ್ಸೂನ್ ಮುಂದೆ ಜಗತ್ತಿನ ಅತ್ಯಂತ ಅನಿರೀಕ್ಷಿತ, ಅಸ್ಥಿರ ವ್ಯವಸ್ಥೆಯಾಗಿ ಬದಲಾಗಿಬಿಡ್ಬೋದಾ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಸಮಯ ಬಂದಿದೆ.